Yes. Yes, good afternoon, students, and welcome to the class. Hope all of you have taken the printout. If not, at least by tomorrow you take it, because tomorrow also you have a class now. So again, tomorrow we have at 1:30. So 1:30 to 2:30 again JE class is there. So if not tomorrow, can you take the printout at least by two? If not today, can you take a printout by tomorrow? All of you? Either type or you reply. Do one thing. ಇವತ್ತು ಪ್ರಿಂಟ್ಔಟ್ ತಗೊಳಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೈ ನಾಳೆ ಪ್ರಿಂಟ್ಔಟ್ ತಗೊಳ್ಳಿ. Come on, type your replies fast. I know many of you have not taken printouts today. It's okay. Okay. Students, already chapter ಕಳಿಸಿದ್ದೀನಿ ನಿಮಗೆ ಮೆಟೀರಿಯಲ್. ಇಟ್ಸ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಮ್ಯಾಟ್ರಿಸಸ್ ಅಂಡ್ ಡೆಟರ್ಮಿನೆಂಟ್ಸ್. ಸರ್ ಆಲ್ರೆಡಿ ಡಿಸ್ಕಸ್ ಮಾಡಿದಿರಲ್ಲ ಸರ್, ಟ್ರಾನ್ಸೆಂಡ್ ಮುಗ್ದಿದೆಯಲ್ವಾ ಸರ್? ಖಂಡಿತ ಮುಗ್ದಿದೆ. ನಾನು ಸುಮಾರು ಸಲ ಹೇಳ್ತಾ ಇದ್ದೆ ನಿಮ್ಮೆಲ್ಲರಿಗೂ. ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಆಫ್ ದಿಸ್ ಕ್ವಶನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀನಿ. ಸೊ ನ್ಯೂ ಮೆಟೀರಿಯಲ್ ಇಸ್ ಬಿನ್ ಸೆಂಟ್ ಆಕ್ಚುಲಿ. ಓಕೆ, ನಾನು ತುಂಬಾ ಸಲ ಹೇಳಿದ್ದೆ ನಿಮ್ಗೆ. ಓಕೆ, ಈ ಮೆಟೀರಿಯಲ್ ಸ್ಪೆಷಾಲಿಟಿ ಏನೋ ಖಂಡಿತ ಹೇಳ್ತೀನಿ, ಬಟ್ ಇವಾಗಲ್ಲ, ಖಂಡಿತ ಹೇಳ್ತೀನಿ. ಯು ಹ್ಯಾವ್ ಟು ಟೇಕ್ ದಿಸ್ ಮೆಟೀರಿಯಲ್ ಸೀರಿಯಸ್ಲಿ ಅಂಡ್ ದರ್ ಇಸ್ ಅನ್ ಇಂಪಾರ್ಟೆನ್ಸ್ ಫಾರ್ ದಿಸ್. ಸೊ ಡೆಫಿನೆಟ್ಲಿ ಐ ವಿಲ್ ಲೆಟ್ ಯು ನೋ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಮೆಟೀರಿಯಲ್. ಓಕೆ, ನಾಟ್ ನೌ ಬಟ್ ಲೇಟರ್. ಓಕೆ ಪಾ, ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ವಿತ್ ಸಿನಾಪ್ಸಿಸ್. ಎಲ್ಲರಿಗೂ ಗೊತ್ತಿದೆ ಮ್ಯಾಟ್ರಿಸಸ್ ಡೆಟರ್ಮಿನೆಂಟ್ಸ್ ಬಗ್ಗೆ. ಸೊ ನಾನೇನು ತುಂಬಾ ಡೀಪ್ ಸಿನಾಪ್ಸಿಸ್ ಎಲ್ಲ ಏನು ಹೇಳ್ಕೊಡೋದೇನು ಬೇಡ. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್ ಡೈರೆಕ್ಟ್ಲಿ. ಇಸ್ ದಟ್ ಓಕೆ? ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಸಿನಾಪ್ಸಿಸ್ ಅಂತದ್ ಏನಾದ್ರು ಬೇಕಾ? ನಾ ಎಷ್ಟೇ ಸಿನಾಪ್ಸಿಸ್ ಹೇಳ್ಕೊಟ್ರು ಅದು ಮತ್ತೆ ಹಳೆ ಕಥೆನೆ. ಸೊ ಶಲ್ ಐ ಸ್ಟಾರ್ಟ್ ವಿತ್ ದ ಮೆಟೀರಿಯಲ್ ಡೈರೆಕ್ಟ್ಲಿ? All of you please mention yes if you're okay. Problems direct ಆಗಿ ಶುರು ಮಾಡ್ಲಾ ಹರ್ಷ? ಓಕೆ, yes, all of you mention now. ಏನಿಲ್ಲ, ಮತ್ತೆ ನಾನು ಸಿನಾಪ್ಸಿಸ್ ಅಂದ್ರೆ ಹರಿಕತೆ ಮತ್ತೆ ಹೇಳ್ಕೊಡ್ಬೇಕಾಗತ್ತೆ, ಅದೇ ಕತೆ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ದಟ್ ಐ ಥಾಟ್ ಆಫ್ ಕಾನ್ಸಂಟ್ರೇಟಿಂಗ್ ಆನ್ ದ ಪ್ರಾಬ್ಲಮ್ಸ್ ರಾದರ್ ದನ್ ಸಿನಾಪ್ಸಿಸ್. ನಾ ಎಷ್ಟು ಹೇಳ್ಕೊಟ್ರು ಮತ್ತೆ ಸಿನಾಪ್ಸಿಸ್ ಜ್ಞಾಪಕ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಬೆಟರ್ ಇಫ್ ಐ ಸ್ಟಾರ್ಟ್ ವಿತ್ ದಿ ಪ್ರಾಬ್ಲಮ್ಸ್ ಡೈರೆಕ್ಟ್ಲಿ. ಓಕೆನಾ? ರೈಟ್. ಸ್ಟೂಡೆಂಟ್ಸ್, ಒಂದು ಕೇಳಿಸ್ಕೊಳ್ಳಿ. ಆಸ್ ಯು ನೋ, your replies are very much important for me to continue with the next problem. ಸೊ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ಅನ್ಮ್ಯೂಟ್ ಆಪ್ಷನ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಯಾವಾಗಲೇ ಏನೇ ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಓಕೆ, ಇಲ್ಲ ಏನಾದ್ರು ಕೇಳಿದಾಗ ಅಟ್ ಲೀಸ್ಟ್ ಯು ಕ್ಯಾನ್ ಜಸ್ಟ್ ಅನ್ಮ್ಯೂಟ್ ಅಂಡ್ ಯು ಕ್ಯಾನ್ ಟಾಕ್ ಟು ಮಿ. ಅರ್ಥ ಆಯ್ತಾ? ರೈಟ್. ಓಕೆಪಾ, ಬರೋರು ಬರ್ತಾ ಇರ್ತಾರೆ. ಸೊ ಸಾರಿ, ಐ ಕೆನಾಟ್ ವೇಟ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಈಗ ನಡೆಸ್ತಾ ಇರೋದು ನನ್ನ ಪರ್ಸನಲ್ ಐಡಿಯಿಂದ, ಝೂಮ್ ಮೀಟಿಂಗ್ ನಡೆಸ್ತಾ ಇರೋದು ನನ್ನ ಪರ್ಸನಲ್ ಐಡಿಯಿಂದ. ಫ್ರೀ ವರ್ಷನ್ ಇದು. ಇನ್ ಕೇಸ್ ಆಫ್ಟರ್ 40 ಮಿನಿಟ್ಸ್ ಅದೇನಾದ್ರೂ ಡಿಸ್ಕನೆಕ್ಟ್ ಆದ್ರೆ ಡೋಂಟ್ ವರಿ, ನಾಳೆ ಮತ್ತೆ ಮೀಟ್ ಮಾಡೋಣ. ಆಕ್ಚುಲಿ 1 hour ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ಎನಿ ಪ್ರಾಬ್ಲಮ್ 1 hour ವರೆಗೂ ನಡೆಸಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಇಟ್ಸ್ ಫ್ರೀ ವರ್ಷನ್ ಆದ್ರೂ ಕೂಡ, ಬಟ್ ಯು ನೋ ಫ್ರೀ ವರ್ಷನ್ ಇಸ್ ಫಾರ್ 40 ಮಿನಿಟ್ಸ್. ಇನ್ ಕೇಸ್ ಆಫ್ಟರ್ 40 ಮಿನಿಟ್ಸ್ ಡಿಸ್ಕನೆಕ್ಟ್ ಆದ್ರೆ, so I will not come back again. Okay, so we will meet up in the next class, that is tomorrow. Is that clear to everybody? Please mention fast. ಆಮೇಲೆ ಮತ್ತೆ ನಿಮಗೆ ಕನ್ಫ್ಯೂಷನ್ ಇರಬಾರ್ದು, ಸಡನ್ ಆಗಿ ಡಿಸ್ಕನೆಕ್ಟ್ ಆಗೋಯ್ತು ಅಂತ. ಓಕೆ, ಸೊ ಡಿಸ್ಕನೆಕ್ಟ್ ಆದ್ರೆ ಅದರ ಮೀನಿಂಗ್ ನಿಮಗೆ ಗೊತ್ತಾಗಬೇಕು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ವಿ ಕ್ಯಾನ್ ರೀಜಾಯಿನ್ ಮಾಡ್ಬೋದು ಕ್ಷಿತಿದೆ ಅವರೇ, ಬಟ್ ನೀವು ರೀಜಾಯಿನ್ ಆಗ್ಬೇಕಾದ್ರೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಬೇಡ, ಇಟ್ಸ್ ಓಕೆ. ಆ ಥರ ಏನಾದರೂ ಆದರೆ, ಸಿ ಆಸ್ ಫಾರ್ ಆಸ್ ಐ ಗಾಟ್ ಟು ನೋ ದ ಇನ್ಫಾರ್ಮೇಶನ್ ದಟ್ 40 ಮಿನಿಟ್ಸ್ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಓಕೆ, ಫಿಸಿಕ್ಸ್ ಕೆಮಿಸ್ಟ್ರಿ ಆ ಥರ ಏನಾದರೂ ನಡೀತಾ ಡಿಸ್ಕನೆಕ್ಟ್ ಆಗಿ ಮತ್ತೆ ರೀಜಾಯಿನ್ ಆದ್ರೆ, ಲಾಸ್ಟ್ ವೀಕ್ ಕ್ಲಾಸಸ್ ನಡೆದಿದೆ JE ನಿಮಗೆ. ಸೊ ಬೇಸ್ಡ್ ಆನ್ ದಟ್ ಐ ಕ್ಯಾನ್ ಜಸ್ಟ್ ಟೇಕ್ ಎ ಕಾಲ್. ಕ್ಯಾನ್ ಸಮನ್ ಅನ್ಮ್ಯೂಟ್ ಅಂಡ್ ಟಾಕ್? ಅಭಿಷೇಕ್, ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಟಾಕ್. Yes sir. Last week physics exact ಆಗಿ 40 minutes ಆಫ್ ಆಯ್ತು ಸರ್. ಆಫ್ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು? ಅಷ್ಟೇ ಸರ್, ಅವತ್ತೊಂದು ಕ್ಲಾಸ್ ಮುಗಿಸಿದ್ರು. ಮತ್ತೆ ರೀಜಾಯಿನ್ ಆಗ್ಲಿಲ್ಲ ಯಾರು? ಇಲ್ಲ ಸರ್. ಓ ಓಕೆ, ನೋಡೋಣ. ಓಕೆ, ಲೆಟ್ಸ್ ಟ್ರೈ. ಓಕೆಪಾ, ಲೆಟ್ ಅಸ್ ಸ್ಟಾರ್ಟ್. ಓ, ಕೀರ್ತಿ ಅವ್ರು ಬಂದು ಜಾಯ್ನ್ ಆದ್ರ? ನಾನು ಕೀರ್ತಿ ಹತ್ರ ಮಾತಾಡೋದೇ ನಂಗೆ ಗೊತ್ತೇ ಆಗಲಿಲ್ಲ. ಓಕೆ, ಪ್ರಾಬ್ಲಮ್ ನಂಬರ್ 1 ಪ್ಲೀಸ್. ದಿ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ A
matrices A ಅಲ್ಲಿ ಕೊಟ್ಟಿದ್ದಾರೆ. Okay, for which A transpose multiplied by A is equal to 3I3. ಇದೇನ್ ಸರ್ ಹೊಸದಾಗಿ I3 ಎಲ್ಲ ಸಿಂಬಲ್ ಬರ್ತಿದೆ, ಎಲ್ಲರಿಗೂ ಗೊತ್ತು. I stand for identity matrix. Now what is I3? Identity matrix of order 3 cross 3 ಅದು ಅಷ್ಟೇ, right? So what is the condition given? ಅಲ್ಲಿಂದ ಶುರು ಮಾಡ್ತೀನಿ ನಾನು. They said that column number 1, A transpose multiplied by A is equal to 3I3. ಅಲ್ಲಿ ಆಲ್ರೆಡಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದೇ ಟ್ರಾನ್ಸ್ಪೋಸ್ ಬರೀತೀನಿ ನೋಡಿ ಈಗ. ಸೊ 0 2y 1 ಆಮೇಲೆ 2x y minus 1. Okay, the next 2x minus y 1. This is multiplied by matrix A. 0 2y 1 2x y minus 1 2x minus y 1. This is equal to 3 0 0 0 3 0 0 0 3. ಇದರ ತಾನೇ ಬರ್ಕೋಬೇಕು. Is it okay everyone? Is this a given condition? Can you please mention? ಎಲ್ಲರೂ ಎಸ್ ಸರ್ ನಾವು ಹೇಳಬೇಕು. ಅವ್ರು ಕೊಟ್ಟಿರೋ ಕಂಡೀಷನ್ ನಾನು ಬರ್ದಿದ್ದೀನಿ, ರೈಟ್? ನಾನೇನ್ ಮಾಡ್ತೀನಿ, ಸಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನನ್ನ ಹತ್ರ ಇರೋದ್ರಿಂದ ನಾನು ಡೈರೆಕ್ಟ್ ಬರೀತೀನಿ. ಮಲ್ಟಿಪ್ಲೈ ಮಾಡಿದ್ಮೇಲೆ ಏನ್ ಬರುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಬರೀತೀನಿ. ಸೊ ಆಫ್ಟರ್ ಮಲ್ಟಿಪ್ಲಿಕೇಶನ್ ವಾಟ್ ಯು ವಿಲ್ ಬಿ ಗೆಟಿಂಗ್ ಇಸ್ 8x square 0 0 0 6y square 0 0 0 3 and that will be equal to 3 0 0 0 3 0 0 0 3. ಸರ್ ಹೆಂಗ್ ಸರ್ ಬಂತು ಪ್ಲೀಸ್? ನಿಮ್ಗೆಲ್ಲರಿಗೂ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿದೆ, ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ದಟ್ ಮೀನ್ಸ್ ವೆನ್ ಐ ಮಲ್ಟಿಪ್ಲೈ ದೀಸ್ ಟು ಮ್ಯಾಟ್ರಿಕ್ಸ್, ದಿಸ್ ಇಸ್ ವಾಟ್ ದ ಪ್ರಾಡಕ್ಟ್ ವಿಲ್ ಲುಕ್ ಲೈಕ್. ಓಕೆನಾ? ಸೊ ಈಗ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಮೀನ್ಸ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್, ರೈಟ್? ಸೊ ಇಲ್ಲಿ ನೋಡಿ 8x square is equal to 3 ಒನ್ ಕಂಡೀಷನ್ ಬರುತ್ತೆ. ಅದೇ ತರ 6y square is equal to 3 ಇನ್ನೊಂದು ಕಂಡೀಷನ್. ಲೆಟ್ ಮಿ ಜಸ್ಟ್ ಸಿಂಪ್ಲಿಫೈ ದಿಸ್. ಸೊ x square is equal to 3 by 8 ಆದ್ರೆ x is equal to plus or minus root of 3 by 8, right? Similarly y square is equal to 1 by 2 ಆದ್ರೆ y is equal to plus or minus 1 by 2. ನೋಡಿ, you are getting two values for x, right? So ನಾನೇನ್ ಮಾಡ್ತೀನಿ, one value of x ತಗೊಳ್ತೀನಿ, ಎರಡು value of y. For example, it's something like this. Okay, when I take x is equal to root 3 by 8, for this there exist two values of y. ಎರಡು ವ್ಯಾಲ್ಯೂ ಆಫ್ y ತಗೋತೀನಿ, ರೈಟ್? ಸೊ ಅವಾಗ ಏನಾಯ್ತು, ನನಗೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರುತ್ತೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಇನ್ನೊಂದು x is equal to minus root 3 by 8 ತಗೊಂಡ್ರೆ again the same values of y. I'm going to get two more matrix. Okay, so that is 3 and 4. So how many matrices are possible right now? X and y ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಿಡಿ. Using x and y, how many matrix I can construct? 4. ಹಲೋ ಅದರ್ಸ್, ಯಾಕೆ ಬೆಳಗ್ಗೆ ಕ್ಲಾಸಲ್ಲಿ ತುಂಬಾ ಆಕ್ಟಿವ್ ಆಗಿದ್ರೆ ಆಲ್ರೆಡಿ ಸ್ಲೋ ಆಗ್ಬಿಟ್ಟಿದ್ದೀರಾ? ಕಮ್ ಆನ್, ಟೆಲ್ ಮಿ ದಿ ಆನ್ಸರ್. ಟೈಪ್ ಮಾಡಿ, ಎಲ್ಲರೂ ಟೈಪ್ ಮಾಡ್ರಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು, ಇಲ್ಲ ಟೈಪ್ ಮಾಡ್ಬೋದು. ಎರಡು ಆಪ್ಷನ್ ಕೊಟ್ಟಿದ್ದೀನಿ ನಿಮ್ಗೆ. ಓಕೆ, ಸೊ ದೇರ್ ಆರ್ 4 matrices possible. ಆಪ್ಷನ್ ನೋಡಿ ಹಾಗಾದ್ರೆ. ವಿಚ್ ಆಪ್ಷನ್ holds good? Option B. Okay, using the condition on solving, you will get two values of x, two values of y. That means there will exist 4 matrix of such kind. Option B is the correct answer. Please select it. Please make a note and type next problem number 2 ಅಂತ ಟೈಪ್ ಮಾಡಿ. ಇದು ಕ್ಲಿಯರ್ ಆಗಿದ್ರೆ ಕೀರ್ತಿ, ಯೂಶಲಿ ಜೈ ಕ್ಲಾಸ್ ಅಲ್ಲಿ ಏನ್ ಸ್ಟ್ರೆಂತ್ ಇರುತ್ತೆ? ಗೊತ್ತಿಲ್ಲ ಸರ್, ಇಷ್ಟೇ ಇರುತ್ತೆ ಸರ್. ಆಲ್ಮೋಸ್ಟ್ ಇಷ್ಟೇನಾ? ನೀಟ್ ಅಲ್ಲಿ ತುಂಬಾ ಜನ ಇದ್ದಾರಾ? ಹೌದು ಸರ್, ನೀಟ್ ಜಾಸ್ತಿ. ನೀಟ್ ಕ್ಲಾಸ್ ಗೋಯಿಂಗ್ ಆನ್ ರೈಟ್ ನೌ? ಸರ್ ಯಾರು ತಗೋತಾ ಇದಾರೆ? ಬಯಾಲಜಿ ಇರುತ್ತೆ ಸರ್, ಯಾರಿಗೂ ಗೊತ್ತಿಲ್ಲ. ಹೇಮಾ ಮ್ಯಾಮ್ ಅನ್ಸುತ್ತೆ ಸರ್. ಇಲ್ಲ ಬಯಾಲಜಿ ಐ ಥಿಂಕ್ ಮ್ಯಾಮ್ ಇಸ್ ಆನ್ ಲೀವ್ ಟುಡೇ, ಐ ಗೆಸ್. ಇಲ್ಲ ಸರ್, ಹೇಮಾ ಮ್ಯಾಮ್. ಹೌದಾ? ಇಲ್ಲ, ಶಿ ಸೆಡ್ ಶಿ ಇಸ್ ಗೋಯಿಂಗ್ ಟು ಟೇಕ್ ಎ ಲೀವ್ ಅಂತ. ನೋಡೋಣ ಬಿಡಿ, ಆಯ್ತು. ಓಕೆ, ಇಫ್ ಯು ಫಿನಿಶ್ ದಿಸ್ ಪ್ಲೀಸ್ ಟೈಪ್ ನೋ ನಂಬರ್ 2 ಅಂತ ಎಲ್ಲರೂ ಟೈಪ್ ಮಾಡಿ. ಐ ಸೆಡ್ ಎಲ್ಲರೂ ಟೈಪ್ ಮಾಡಿ ಅಂತ. ಅಲ್ಲಿ ಕುತ್ಕೊಂಡಿರೋ 30 ಜನದಲ್ಲಿ 4 ಜನ ಟೈಪ್ ಮಾಡ್ತಿದ್ದೀರಾ, ಮಿಕ್ದವ್ರು ಏನ್ ಮಾಡ್ತಿದ್ದೀರಾ? Come on everyone, type. Aditya, if you're finished, please type.
ಆದಿತ್ಯ, ಅದಿತಿ, ಚೇತನ್ ನೋಡಿ ಯಾರು ಟೈಪ್ ಮಾಡಲ್ಲ. ಚೇತನ್ ಟೈಪ್ ಮಾಡಿದ್ದಾರೆ. ಕಮ್ ಆನ್ ಎವ್ರಿವನ್, ಟೈಪ್ ಇಟ್. ಲಾರಿ ನಂಬರ್ ಟೈಪ್ ಮಾಡಮ್ಮ, 2 ಅಂತ ಟೈಪ್ ಮಾಡು. ಇಫ್ ಯು ಆರ್ ಡನ್ ವಿತ್ ದಿಸ್ ಯು ಟೈಪ್ ದ ನೆಕ್ಸ್ಟ್ ನಂಬರ್. ನೋ ನೋ, ಅದೇನಂದ್ರೆ ನೆಕ್ಸ್ಟ್ ನಂಬರ್ ನೆಕ್ಸ್ಟ್ ನಾ ಶುರು ಮಾಡ್ಬೇಕೋ ಬೇಡವಾ ಅಷ್ಟೇ. ಓಕೆ, ಬಿಕಾಸ್ ಸಪೋಸ್ ನೀವು ಬರೀತಾ ಇದ್ರೆ ನಾನು ವೆಯ್ಟ್ ಮಾಡ್ತೀನಿ. ಇಫ್ ಎವ್ರಿಬಡಿ ಸೇಸ್ ದ ನೆಕ್ಸ್ಟ್ ನಂಬರ್ ಐ ವಿಲ್ ಗೋ ವಿತ್ ದ ನೆಕ್ಸ್ಟ್ ನಂಬರ್. ಓಕೆ ರೈಟ್. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಒಂದು ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಅಲ್ಲಿ, ಅದಾದ್ಮೇಲೆ ಸಮ್ a to the power 32 ಕೊಟ್ಟಿದ್ದಾರೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆಲ್ಫಾ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡೋಣ ಗೊತ್ತಿಲ್ವಾ? ಎನಿ ಹಿಂಟ್ಸ್? ಇಲ್ಲ, ಇಲ್ಲೆಲ್ಲರೂ ಕೇಳಿಸ್ಕೊಳಕ್ ಅಷ್ಟೇ ಬಂದಿದ್ದಾರೆ, ಯಾರು ಡಿಸ್ಕಸ್ ಮಾಡಕ್ ಬಂದಿಲ್ಲ ನನ್ನ ಪ್ರಕಾರ ಇವತ್ತು. ಹಾ, ಅಂಕಿತಾ ಅವ್ರೆ, ಎನಿ ಹಿಂಟ್ ಫಾರ್ ದಿಸ್ ಒನ್? ಕೀರ್ತಿ ಏನಾದ್ರು ಹಿಂಟ್ ಹೇಳ? ಸಂಜಯ್ ಆರ್ ಯು ದೇರ್? ಕೀರ್ತಿ ಎನಿ ಹಿಂಟ್? ಸಂಜಯ್ ಇಲ್ಲ ಸರ್. ಕೀರ್ತಿ ಎನಿ ಐ ಹಿಂಟ್? ಥಿಂಕ್ ಪೈ ಬೈ 2 ಸರ್. ಐ ಥಿಂಕ್ ಎಲ್ಲ ಬೇಡ ರಾಜ್ಕುಮಾರ್. ಒಂದ್ ನಿಮಿಷ ಸರ್, ನೋಡ್ತೀನಿ ನಾನು. ಅಲ್ಲಲ್ಲ, ಹಿಂಟ್ ಆರ್ ಯು ಏಬಲ್ ಟು ರೆಕಗ್ನೈಸ್ ಎನಿ ಹಿಂಟ್ ಅಂತ ಕೇಳಿದೆ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ. ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, a ಪವರ್ 32 ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ a ಸ್ಕ್ವೇರ್ ಇಂದ ಶುರು ಮಾಡ್ತೀನಿ. ಓಕೆ, ಸೊ a ಸ್ಕ್ವೇರ್ ಏನಪ್ಪ ಬರುತ್ತೆ? ಸೊ ಮ್ಯಾಟ್ರಿಕ್ಸ್ ಎ ವಾಟ್ ಇಸ್ ಗಿವನ್? cos alpha minus sin alpha cos alpha multiplied by cos alpha minus sin alpha, then sin alpha and cos alpha. If you multiply these two, ಏನ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. If you multiply, you know how to multiply a matrix. First row first column ಅಲ್ವಾ? ಇಲ್ಲಿ ನೋಡಿ, cos square alpha minus sin square alpha, nothing but cos 2 alpha. ಡೈರೆಕ್ಟ್ ಆಗಿ ಬರೀತಾ ಇದೀನಿ. cos square alpha minus sin square alpha cos 2 alpha ಬರುತ್ತೆ. ಓಕೆನಾ? ರೈಟ್. ಆಮೇಲೆ if you multiply these two, minus 2 sin alpha cos alpha ಬರುತ್ತೆ, ಅದನ್ನ minus sin 2 alpha ಅಂತ ಬರೀತೀನಿ. ಅದೇ ತರ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿ. ರೈಟ್, this will be sin 2 alpha ಬರುತ್ತೆ. On multiplying these two, this is going to be cos 2 alpha. This is a square ಆಯ್ತು. ರೈಟ್, a ಸ್ಕ್ವೇರ್ ಆದ್ರೆ ನೋಡಿ, ಒಂದು ಯೋಚನೆ ಮಾಡಿ. ಮ್ಯಾಟ್ರಿಕ್ಸ್ ಎ ಇದ್ರೆ ನೋಡಿ, ಇಲ್ಲಿ ಆಲ್ಫಾ 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 ಇರುತ್ತೆ. ರೈಟ್, a ಸ್ಕ್ವೇರ್ ಇದ್ರೆ ಅದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಒಳಗಡೆ 2 ಆಲ್ಫಾ ಆಗುತ್ತೆ. ಹಾಗಾದ್ರೆ a ಪವರ್ n ಏನಂತ ಬರೀಬಹುದು ನಾನು? ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ? cos n alpha minus sin n alpha, ಇದು sin n alpha and cos n alpha, ಈ ತರ ಬರೀಬಹುದಾ? Will you agree everyone? Excuse me. ಎಕ್ಸ್ಪ್ಲನೇಷನ್ ಅರ್ಥ ಆಯ್ತಾ? a ಸ್ಕ್ವೇರ್ ಇಂದ ತಗೊಂಡು a ಪವರ್ n ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ ನಾನು, ಆಯ್ತಾ? ರೈಟ್, ಈಗ a ಪವರ್ 32 ಹಾಗಾದ್ರೆ ಏನ್ ಬರಿಬೇಕು ನಾನು? ವಾಟ್ ಶುಡ್ ಐ ರೈಟ್? a ಪವರ್ 32 cos 32 alpha, ಆಮೇಲೆ minus sin 32 alpha, this will be cos sin 32 alpha, ಆಮೇಲೆ cos 32 alpha. ಇಲ್ಲಿ ನೋಡಿ, ಒಂದೇ ಒಂದು a ಪವರ್ 32 ಆಲ್ರೆಡಿ ಕೊಟ್ಟಿದ್ದಾರೆ ಅಲ್ಲಿ. ರೈಟ್, ವಾಟ್ ಇಸ್ a ಪವರ್ 32 is given as 0 minus 1 0 sorry 1 and 0. ಕರೆಕ್ಟಾ? ಯಾವ್ದಾದ್ರು ಒಂದು ಎಲಿಮೆಂಟ್ ಈಕ್ವೇಟ್ ಮಾಡಿ. ಇಟ್ಸ್ ಓಕೆ, ಎನಿ ಎಲಿಮೆಂಟ್ ಇಸ್ ಓಕೆ. ರೈಟ್, ಐ ವಿಲ್ ಟೇಕ್ ದೀಸ್ ಟು. cos 32 alpha is equal to 0 ಆದ್ರೆ can I write 32 alpha is equal to pi by 2 and alpha is equal to pi by 64? Is it okay? ಅರ್ಥ ಆಗಿದ್ರೆ ಬರ್ಕೊಳ್ಳಿ, ಡೌಟ್ಸ್ ಇರೋದು ಕೇಳ್ಬೋದು. ಸೊ ಯಾವ ಆಪ್ಷನ್ ಅಪ್ಪ ಹಾಗಾದ್ರೆ? ಆಪ್ಷನ್ ಸಿ. ಅಂಡರ್ಸ್ಟುಡ್? ಪ್ಲೀಸ್ ಮೆನ್ಷನ್ ಇಫ್ ಯು ಅಂಡರ್ಸ್ಟುಡ್ ದಿಸ್. ಎಲ್ಲಾರು ಹೇಳ್ರಿ, ಒಂದ್ಸಲ ಆದ್ರೂ ಹೇಳ್ರಿ. ಎಸ್ ಅಂಡರ್ಸ್ಟುಡ್ ಸರ್, ಇಲ್ಲ ಕ್ಲಿಯರ್ ಸರ್, ಏನಾದ್ರೂ ಒಂದು ಮೆನ್ಷನ್ ಮಾಡಿ. ಅಂಡರ್ಸ್ಟುಡ್ ಸರ್. ಹಾ, ಥ್ಯಾಂಕ್ಸ್ ಕೀರ್ತಿ. ಹಾನೆಸ್ಟ್ ಬಾಯ್, ನನ್ಗೋಸ್ಕರ ಅವ್ನು ಯಾವಾಗ್ಲೂ ರಿಪ್ಲೈ ಮಾಡ್ತಾನೆ ಕೇಳಿದ್ರೆ. ಬೇರೆಯವ್ರಿಗೆ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ, 4-5 ಜನ ರಿಪ್ಲೈ ಮಾಡ್ತೀರಾ, ಬೇರೆಯವ್ರು ಸುಮ್ನೆ ಕೂತಿರ್ತೀರಾ. ಎಲ್ರಿ ಸಂಜಯ್ ಇದಾನೆ? ಸಂಜಯ್ ನೀಟ್ ಸ್ಟೂಡೆಂಟನಾ? ಕೀರ್ತಿ, ಏ ಕೀರ್ತಿ. ಸಂಜಯ್ ನೀಟ್ ಸರ್. ಸಂಜಯ್ ಈಸಿ ನೀಟ್ ಸ್ಟೂಡೆಂಟ್? ಎಸ್ ಸರ್. ಓಕೆ, ಅದಕ್ಕೆ ಸಾಹೇಬ್ರು ಇಲ್ಲ ನಮ್ಮ ಕ್ಲಾಸಲ್ಲಿ ಇವತ್ತು. ಹಾ, ಎಲ್ಲರೂ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್. ಎಸ್ ಕೀರ್ತಿ? ಸಂಜಯ್ ಇಸ್ ನೀಟ್ ಸರ್. ಓಕೆ.
Yeah, you can type the next number if you have finished this one. ಕೀರ್ತಿ ಮೆಟೀರಿಯಲ್ ನೋಡಿದ್ರೇನ್ರಿ ಇದು? ಓ ಸರ್ ನೋಡ್ತಿದ್ದೀನಿ ಸರ್. ಏನ್ ಅನ್ನಿಸ್ತು ಹೋಗ್ಲಿ ತಮ್ಗೆ? ಏನಾದ್ರು ಫೀಡ್ಬ್ಯಾಕ್ ಕೊಡ್ತೀರಾ ಮೆಟೀರಿಯಲ್ ಬಗ್ಗೆ? Have you ಚೆನ್ನಾಗಿದೆ sir. improved? No, have you improved compared to our Transcend? Yes sir. Definitely, there is lot of improvement. ಒಂದ್ಸಲ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡೀಟೇಲ್ ಆಗಿ ಒಂದ್ಸಲ ನೋಡಿ 40 ಪ್ರಾಬ್ಲಮ್ಸ್ ಗೆ you will identify the quality Yes, sir. has improved a lot. ನಾವು ಟ್ರಾನ್ಸೆಂಡ್ ಅಲ್ಲಿ ಒಂದು 80 ಪ್ರಾಬ್ಲಮ್ ಡಿಸ್ಕಸ್ ಮಾಡೋ ಬದಲು ಇಂಥ ಕ್ವಾಲಿಟಿ ಪ್ರಾಬ್ಲಮ್ 40 ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ರೆ ಸಾಕು. The standard has improved a lot. No, ನಾನು ನನಗೋಸ್ಕರ ಹೇಳ್ಕೊತಾ ಇಲ್ಲ, because ನನಗೆ ಅಷ್ಟು ಇಷ್ಟ ಆಗಿದೆ ಮೆಟೀರಿಯಲ್, because I know the quality what is there in Transcend and what is given right now. I know the quality between these two. Yes sir. And you know what is the speciality? ಎಲ್ಲರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ, so that at least ಅದಕ್ಕೋಸ್ಕರ ಆದ್ರೂ ಸೀರಿಯಸ್ ಕಲ್ತ್ಕೊಳ್ಳಿ ಇನ್ಮೇಲಾದ್ರೂ. You know, Kirti and everybody, what is the speciality of this material? Any idea? All these questions were previous year prepared sir. Exactly, Kirti. You're on track. Very good. Okay. Previous year ಅಲ್ಲಿ okay ಈ ಚಾಪ್ಟರ್ ಅಲ್ಲಿ ಏನೇನ್ ಕೊಟ್ಟಿದಾರೋ ಅದನ್ನ ಡಿಸ್ಕಸ್ ಮಾಡ್ತಿದ್ವಿ. ಪ್ರಾಬಬ್ಲಿ ಇಲ್ಲ ಕ್ಷಿತಿಜ ಅವರೇ. ಓಕೆ, ಇಟ್ಸ್ ಅಬ್ಸಲ್ಯೂಟ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಸೊ ಅದಕ್ಕೆ ಹೇಳಿದ್ದು ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗಿದೆ. ಯಾಕಂದ್ರೆ ಜೆಇ ಅಲ್ಲಿ ಏನೇನ್ ಕೊಟ್ಟಿದಾರೋ ಅದನ್ನೇ ನಾನು ಇವಾಗ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿರೋದು. ನನ್ನ ಹತ್ರ ಕೊಟ್ಟಿರೋ ಟ್ರಾನ್ಸೆಂಡ್ ಅಲ್ಲಿ ಏನ್ ಕೊಟ್ಟಿದಾರೋ ಏನ್ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ, ಬಟ್ ಈ ಮೆಟೀರಿಯಲ್ ಇರೋ ಪ್ರತಿಯೊಂದು ಪ್ರಾಬ್ಲಮ್ ಪ್ರೀವಿಯಸ್ ಇಯರ್ ಅಲ್ಲಿ ಕೊಟ್ಟಿರುವಂತದ್ದು ಜೆಇ ಮೈನ್ಸ್ ಅಲ್ಲಿ. ಸೊ ಅದನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಆದ್ರೂ ನೀವು ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಕಲ್ತ್ಕೊಡಿ, ಆಯ್ತಾ? ರೈಟ್ ರೈಟ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಪ್ರಾಬ್ಲಮ್ ನಂಬರ್ 3. ಕ್ಯಾನ್ ಎವ್ರಿವನ್ ಟೈಪ್ ಪ್ರಾಬ್ಲಮ್ ನಂಬರ್ 3? ಇಟ್ಸ್ ಓಕೆ, ಟೈಪ್ ಮಾಡಿದ್ರು ಪರವಾಗಿಲ್ಲ, ಇನ್ನೊಂದ್ಸಲ ಟೈಪ್ ಮಾಡಿ, ತೊಂದರೆ ಇಲ್ಲ. ಓಕೆಪ್ಪ. ಎಕ್ಸ್ಕ್ಯೂಸ್ ಮೀ, ಸರಿ ಸರ್, ಇದು ಪ್ರಾಬ್ಲಮ್ ಎಲ್ಲಿಂದ? ಪಿ ಇಂದ ಶುರು ಮಾಡ್ತೀನಿ ನಾನು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ವಾಟ್ ಇಸ್ ಪಿ ಇಸ್ ಗಿವನ್ ಆಸ್? ಪಿ ಇಸ್ ಗಿವನ್ ಆಸ್ 100310931, ಕರೆಕ್ಟ್ ಅಲ್ವಾ? ಇಲ್ಲಿಂದ ಶುರು ಮಾಡ್ತೀನಿ ನಾನು ಎಕ್ಸ್ಪ್ಲನೇಷನ್. ಅವ್ರು ಕೊಟ್ಟಿರೋ ರಿಕ್ವೈರ್ಡ್ ಆನ್ಸರ್ ಆಮೇಲೆ ಏನು ಅಂತ ಆಮೇಲೆ ಬರ್ತೀನಿ, ಬಟ್ ಪಿ ಇಲ್ಲಿಂದ ಶುರು ಮಾಡ್ತೀನಿ ನಾನು. ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ can I split and write it as 100300930, right? ಇದನ್ನು 0 ನೇ ಇರಲಿ ಬಿಡಿ, ಪ್ಲಸ್ 100010001. ನೋಡ್ರಿ ಈ ತರ ಬರೀಬೋದೇನೋ the matrix what is being given here. Can I split and write it like these two? ಬರೀಬೋದಾ? ಆಡ್ ಮಾಡಿ ನೋಡಿ, ವಾಪಸ್ ನಿಮಗೆ ಮ್ಯಾಟ್ರಿಕ್ಸ್ ಪಿ ನೇ ಸಿಗುತ್ತೆ. Can everyone please mention? Can I split and write like this ಅಂತ ಕೇಳಿದೆ. Yes sir. Okay na? Yes. Now see what I can read. ಹಾಗಾದ್ರೆ let me name this. ಈ ಮ್ಯಾಟ್ರಿಕ್ಸ್ ನ x ಅಂತ ನೇಮ್ ಮಾಡ್ತೀನಿ. ಈ ಮ್ಯಾಟ್ರಿಕ್ಸ್, you know, this is identity, so I ಅಂತ ಕಾಲ್ ಮಾಡ್ತೀನಿ. So this is p. ಸರ್ ಯಾಕೆ ಸರ್ ಇಷ್ಟೆಲ್ಲ ಸರ್ಕಸ್? ನನಗೆ p to the power 5 ಬೇಕು ಸರ್. ಹಾಗಾದ್ರೆ just go and do it now multiplication. It will take longer time. I will take the help of binomial theorem to find out p to the power 5. Observe ಮಾಡಿ ಏನ್ ಮಾಡ್ತೀನಿ ಅಂತ. Okay, so p to the power 5 is equal to x plus I whole to the power 5 ಅಂತ ಬರೀಬೋದನ್ರಿ? x plus I ಬದಲು I plus x ಅಂತ ಬರ್ಕೊಳ್ತೀನಿ, ರೈಟ್? binomial expansion, if you remember, 5c0 into I to the power 5 plus 5c1, okay, multiplied by I to the power 4 x ಆಗುತ್ತೆ. 5c2 I to the power 3 multiplied by x square and so on. Actually 6 terms ಬರಿಬೇಕು, ಬರಿತಾ ಇಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. Students, tell me, I to the power anything is always going to be, what's the value of I to the power n is anything always going to be? Can I say take it as I? Yes sir. No, mention ಮಾಡ್ರಿ. I to the power any number is always going to be I. Can I take it? Yes or no, ಹೇಳ್ರಿ ಬೇಗ. Yes sir. ನೀವು ಒಬ್ರೇ ರಿಪ್ಲೈ ಮಾಡ್ತಾರಪ್ಪ, ಅದೇನ್ ಮಾಡ್ತಾರೆ ಇನ್ನು ಮಿಕ್ದವ್ರು ಗೊತ್ತಿಲ್ಲ. ಓಕೆ, ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ದ ಫಸ್ಟ್ ಟರ್ಮ್ x, ಇಲ್ಲಿ ನೋಡಿ, ಇಲ್ಲಿ x, ನೆಕ್ಸ್ಟ್ x ಸ್ಕ್ವೇರ್ ಬರುತ್ತೆ, ಅದಾದ್ಮೇಲೆ x ಕ್ಯೂಬ್ ಬರುತ್ತೆ. ನಾನು x ಸ್ಕ್ವೇರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ, ಅಂದ್ರೆ ಐ ವಾಂಟ್ ಟು ಫೈಂಡ್ ಔಟ್ x ಸ್ಕ್ವೇರ್, ರೈಟ್? ಓಕೆ, x ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೀನಿ.
What does x means? This, right? 0, 0, 3. Sorry, 0, 0, 0, 3, 0, 0, 9, 3, 0 multiplied by 0, 0, 0, 3, 0, 0, 9, 3, 0. ಮಲ್ಟಿಪ್ಲೈ ಮಾಡಿದ್ಮೇಲೆ ಏನ್ ಬರುತ್ತೆ ನಾನೇ ಡೈರೆಕ್ಟ್ ಆಗಿ ಬರೀತೀನಿ, ನೀವು ಅದನ್ನ ನೀವು ಸಾಲ್ವ್ ಮಾಡಬೇಕು, ನಾನು ಬರೀತೀನಿ ಇಲ್ಲಿ, ಓಕೆನಾ? ಸೊ ವೆನ್ ಐ ಫೈಂಡ್ ದಿಸ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ 0, 0, 0. ಇದು ಎಕ್ಸ್ ಸ್ಕ್ವೇರ್ ರೀ, ಕೇರ್ಫುಲ್ ಆಗಿ ನೋಡಿ. ದಿಸ್ ಇಸ್ ಎಕ್ಸ್ ಸ್ಕ್ವೇರ್. ಐ ವಾಂಟ್ ಎಕ್ಸ್ ಕ್ಯೂಬ್ ಆಲ್ಸೋ. ಇನ್ ಕೇಸ್ ನೀವು ಎಕ್ಸ್ ಕ್ಯೂಬ್ ಫೈಂಡ್ ಔಟ್ ಮಾಡಿದ್ರೆ ಚೆಕ್ ಮಾಡಿ ನೋಡಿ ಬೇಕಾದ್ರೆ. ರೈಟ್, ಯಾಕೆ ಅಂತ ಕೇಳ್ತೀನಿ. ನೆಕ್ಸ್ಟ್ ಎಕ್ಸ್ ಕ್ಯೂಬ್ 0 ಆಗ್ಬಿಟ್ರೆ ಎಕ್ಸ್ ಪವರ್ 4 0 ಆಗುತ್ತೆ. ರೈಟ್, ಅದಾದ್ಮೇಲೆ ಎಕ್ಸ್ ಪವರ್ 5 0 ಆಗುತ್ತೆ. ಸೊ ಎಷ್ಟು ತಗೋಬೇಕು ನಾನು ಅಷ್ಟೇ ಇಲ್ಲಿ. ಹೌ ಮಚ್ ಶುಡ್ ಐ ಕನ್ಸಿಡರ್? ಇಲ್ಲಿ ನೋಡಿ, 5c 0 ಇದನ್ನ ತಗೊಳ್ತೀನಿ, ಇದನ್ನು ತಗೋತೀನಿ, ಇದನ್ನು ತಗೊಳ್ತೀನಿ, ಬಟ್ ಇದಾದ್ಮೇಲೆ ತಗೊಳ್ಳಲ್ಲ ನಾನು. ಯಾಕೆ? ಸೊ ಸಿ, ಆಫ್ಟರ್ ಎಕ್ಸ್ ಸ್ಕ್ವೇರ್ ದ ನೆಕ್ಸ್ಟ್ ಟರ್ಮ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ ಕ್ಯೂಬ್. ಎನಿಥಿಂಗ್ ಆಫ್ಟರ್ ಎಕ್ಸ್ ಕ್ಯೂಬ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ 0. ಸೊ ಓನ್ಲಿ 3 ಟರ್ಮ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಇಲ್ಲಿರೋ ಎಕ್ಸ್ಪ್ರೆಷನ್ ನಾನು ಏನಾದ್ರು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಸ್ಪೇಸ್ ಬೇಕು, ಸೊ ನಾನು ಇರೇಸ್ ಮಾಡ್ತಿದ್ದೀನಿ ಇದನ್ನ. ಓಕೆ, ಸೊ 5c 0 will be 1, right? I to the power 5 is going to be I. So ಇದು I ಅಂತ ಬರ್ಕೊಳ್ತೀನಿ. 5c 1 will be 5, this will be 1. X ಬರ್ಬೇಕು ನನಗೆ. X is this, right? So 0 0 0 3 0 0 9 3 0 plus 5c 2 10 ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. x square ಆಲ್ರೆಡಿ ಬರ್ದಿದ್ದೆ ನಾನು. 0 0 0 0 0 0 9 0 0. Okay, see, an intention p to the power 5, that is what I'm trying to do, right? So finally, after simplification, let me just tell you what is the thing I'm going to find it. Idana full simplify madre 1 0 0 15 1 0 135 15 1. Idu p to the power 5 agutte. Okay, sir, yaak sir ishtella circus? ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ, q. Can you please look at the expression of q? What is q is given as? Q is q minus p to the power 5 is equal to I ಅಂತ ಕೊಟ್ಟಿದ್ದಾರೆ. Q is equal to I plus p to the power 5. This is p to the power 5. ಇದ್ರ ಜೊತೆಗೆ I add ಮಾಡ್ತೀನಿ ನಾನು ಇವಾಗ, right? So on adding this, finally the value of q, if I perform this, this will be 2 0 0 15 2 0 135 15 2. This is q, matrix q. ಇದರಲ್ಲಿ ಏನ್ ಸರ್ ಫೈಂಡ್ ಔಟ್ ಮಾಡ್ಬೇಕು ಲಾಸ್ಟ್ ಅಲ್ಲಿ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. q21 plus q31 divided by q32. ಏನ್ ಸರ್ ಇದು? q21 second row first column in q is 15. ಇದು q31. q31 135, q32 15, right? So 150 by 15 ಬರುತ್ತೆ. So what's the answer will be 10. Option ಇದೆಯೇನ್ರಿ ನಮಗೆ? Yes, it is present in option A. Just take your time. ನಾನು ಸುಮಾರು ಇರೇಸ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಸೊ ಟೇಕ್ ಯೋರ್ ಟೈಮ್. ಓಕೆ, ಸೊ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಹೇಳ್ತೀನಿ. ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಫೈಂಡಿಂಗ್ p to the power 5. ಸೊ ಮೊದಲನೇ ಕೆಲಸ, ಆ ಮ್ಯಾಟ್ರಿಕ್ಸ್ p ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ, ರೈಟ್? ಅಂಡ್ ಅಪ್ಲೈ ಬೈನಾಮಿಯಲ್ ಥಿಯರಮ್, I plus x whole to the power 5 ಬೈನಾಮಿಯಲ್ ಥಿಯರಮ್ ಅಪ್ಲೈ ಮಾಡಿ, ರೈಟ್? ಸೊ ಆಫ್ಟರ್ ಅಪ್ಲೈಯಿಂಗ್ ಬೈನಾಮಿಯಲ್ ಥಿಯರಮ್, x square ಫೈಂಡ್ ಔಟ್ ಮಾಡಿ, x cube ಫೈಂಡ್ ಔಟ್ ಮಾಡಿ. x cube 0 ಬರುತ್ತೆ. ಆಫ್ಟರ್ x cube ಎನಿಥಿಂಗ್ ಇಸ್ ಗೋಯಿಂಗ್ ಟು ಬಿ 0. ಸೊ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಬರೀ ಫಸ್ಟ್ 3 ಟರ್ಮ್ಸ್ ಮಾತ್ರ. ಸೊ ವೆನ್ ಯು ಫೈಂಡ್ ದಟ್, ಓಕೆ, ದ ವ್ಯಾಲ್ಯೂ ಆಫ್ p to the power 5 will be this. ಸೊ ಟೇಕ್ ದ ಗಿವನ್ ಎಕ್ಸ್ಪ್ರೆಷನ್, ಓಕೆ, ಫೈಂಡ್ ಔಟ್ q ವ್ಯಾಲ್ಯೂ. ಇದರಲ್ಲಿ ಸರ್ಟನ್ ಎಲಿಮೆಂಟ್ಸ್ ಬೇಕು ನಿಮ್ಗೆ. ಯಾವಾಗ ಬೇಕು? 1 2 3 ಈ ಮೂರು ಎಲಿಮೆಂಟ್ಸ್ ಬೇಕು. ಈ ಮೂರು ಎಲಿಮೆಂಟ್ಸ್ ನ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ನಾವು ಕಂಪ್ಲೀಟ್ ಅಂಡ್ ದೆನ್ ಟೆಲ್.
All of you finish and then type next one. ಚೇತನ್, ಕ್ಯೂ ಸ್ಟ್ಯಾಂಡ್ಸ್ ಫಾರ್, ಕೇಳಿಸ್ಕೊ ಚೇತನ್. ಈ ಸ್ಮಾಲ್ ಲೆಟರ್ ಕ್ಯೂ ಇದೆಯಲ್ವಾ, ಈ ಮ್ಯಾಟ್ರಿಕ್ಸ್ ಕ್ಯೂ ಒಳಗಡೆ ಇರೋ ಎಲಿಮೆಂಟ್ಸ್ ಗೆ ನೇಮ್ಸ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ Q21, ದಿಸ್ ಇಸ್ Q31, ದಿಸ್ ಇಸ್ Q32. ನೇಮಿಂಗ್ಸ್ ಗಿವನ್ ಅಂಡರ್ ಮ್ಯಾಟ್ರಿಕ್ಸ್ ಕ್ಯೂ. ಇಸ್ ಇಟ್ ಕ್ಲಿಯರ್ ಚೇತನ್? ಕ್ಯಾಪಿಟಲ್ ಕ್ಯೂ ಇಸ್ ಎ ಮ್ಯಾಟ್ರಿಕ್ಸ್. ಅದಕ್ಕೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಚೇತನ್, ಅನ್ಮ್ಯೂಟ್ ಅಂಡ್ ಟಾಕ್ ಮ್ಯಾನ್. ಓಕೆ, ನೋ ಪ್ರಾಬ್ಲಮ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆಪ್ಪ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ಈಗ ಒಂದು 3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ? ಓಕೆ, ಇನ್ ದಿಸ್ 3 ಪ್ರಾಬ್ಲಮ್ಸ್ ಜಸ್ಟ್ ಲುಕ್ ಅಟ್ ದ ಕ್ವಾಲಿಟಿ. ಸರ್, ನಮ್ಮ ಕ್ವಾಲಿಟಿ ಸರಿ ಇಲ್ಲ ಆ ಥರ ನಾನೇನು ಬ್ಲೇಮ್ ಮಾಡ್ತಿಲ್ಲ. ಓಕೆ, ಸೊ ನಾನು ಎಕ್ಸಾಕ್ಟ್ಲಿ ಒಂದು JEE ಮೇನ್ ಎಕ್ಸಾಮ್ಸ್ ಆದ್ರೆ ಯಾವ ತರ ಪ್ರಾಬ್ಲಮ್ಸ್ ಕೊಡ್ತಾರೆ ಈ ಚಾಪ್ಟರ್ ಇಂದ, ಇದುವರೆಗೂ ಏನೇನು ಕೊಟ್ಟಿದ್ದಾರೆ, ನೋ ದಟ್ ಇಸ್ ವಾಟ್ ಐ ವಾಂಟ್ ಟು ಡಿಸ್ಕಸ್ ಮೇನ್ಲಿ. ಓಕೆ, ನಮ್ಮ ಮೆಟೀರಿಯಲ್ನ ಸಬ್ ಸ್ಟ್ಯಾಂಡರ್ಡೈಸ್ ಮಾಡೋದು ಬೇಡ. ನಮ್ಮ ಮೆಟೀರಿಯಲ್ ಚೆನ್ನಾಗೇ ಇದೆ, ಯೋಚನೆ ಮಾಡಿ ನೋಡಿ ಬೇಕಾದ್ರೆ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದ್ರಲ್ಲಿ ಸರ್ಟನ್ ಪ್ರಾಬ್ಲಮ್, ಫ್ಯೂ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಟ್ರಾನ್ಸೆಂಡ್. ಓಕೆ, ರೈಟ್. ಓಕೆಪ್ಪ, ನೆಕ್ಸ್ಟ್ ಒನ್ ಹೋಗೋಣ. ಪ್ರಾಬ್ಲಮ್ ನಂಬರ್ 4. ಅಂಡ್ ಎಸ್, ಝೂಮ್ ಮೀಟಿಂಗ್ ಕಂಟಿನ್ಯೂ ಆಗುತ್ತೆ. ಐ ಜಸ್ಟ್ ಚೆಕ್ಡ್ ಇಟ್. ಓಕೆ, ಸೊ 1 hour ಹೋಗ್ಬೋದು, ಅದು ಏನು ತೊಂದರೆ ಇಲ್ಲ. ಸೊ ಐ ಥಿಂಕ್ ಟಿಲ್ 12:45 ಐ ಥಿಂಕ್ ಐ ಕ್ಯಾನ್ ಕಂಟಿನ್ಯೂ. ಓಕೆನಾ? ರೈಟ್. ಆಕ್ಚುಲಿ 12 ಸ್ಟಾರ್ಟ್ ಮಾಡಿದ್ದು, 12:45 ಕಂಪ್ಲೀಟ್ ಆಗೋದ್ರೆ ಇಟ್ಸ್ ಓಕೆ, ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಲ್ಲ 1 hour ಹೋಗುತ್ತೆ ಅಂದ್ರೆ 1 hour ತಗೊಂಡು ಹೋಗ್ತೀನಿ ನಾನು. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಇದು ಒಂದು ಮೆಟೀರಿಯಲ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಇನ್ನೊಂದು ಮೆಟೀರಿಯಲ್ ಇದೆ, ಐ ಆಮ್ ಪ್ರಿಪೇರಿಂಗ್ ಆನ್ ಅಡ್ವಾನ್ಸ್ ಲೆವೆಲ್. ಸಾರಿ, ಬಟ್ ಅದನ್ನ ನಾನು ಎಲ್ಲರಿಗೂ ಕೊಡಕ್ಕಾಗಲ್ಲ. ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸಸ್ ಇನ್ ದಿ PTE ಎಕ್ಸಾಮಿನೇಷನ್, ಸರ್ಟನ್ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಮಾತ್ರ ಆ ಮೆಟೀರಿಯಲ್ ನ ಕೊಡ್ತೀನಿ ನಾನು. ಎಸ್, ದರ್ ಇಸ್ ಒನ್ ಮೋರ್ ಮೆಟೀರಿಯಲ್ ವಿಚ್ ಇಸ್ ಅಂಡರ್ ಪ್ರೋಗ್ರೆಸ್. ಓಕೆ, ದಟ್ ವಿಲ್ ಬಿ ಗಿವನ್ ಓನ್ಲಿ ಫಾರ್ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್, ಬಟ್ ನಾಟ್ ಫಾರ್ ಎವ್ರಿಬಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಕಲಿತೀರಾ, ಖಂಡಿತ ಕೊಡ್ತೀನಿ, ನನ್ಗೇನಿಲ್ಲ. Okay, but show your performance in PTE examinations. Okay, so let's concentrate on the fourth one. Fourth one is similar to the first one what we started today. Matrix A ಕೊಟ್ಟಿದ್ದಾರೆ, A into A transpose equal to I3. ನಾ ಅಲ್ಲಿಂದ ಶುರು ಮಾಡ್ತೀನಿ. Okay, so A multiplied by A transpose is equal to I3. Don't mind students, ನಾನು A ಮತ್ತೆ A transpose multiplication excuse me ಆದ್ಮೇಲೆ ಏನ್ ಬರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಬರೀತೀನಿ. ಸರ್ ಇಲ್ಲೇ ಬರೀರಿ ಸರ್, ಅದನ್ನೆಲ್ಲ ನೀವು ಮಾಡ್ಬೋದು, ನಂಗೆ ಗೊತ್ತಿದೆ. ಓಕೆ, ಸೊ ಐ ವಿಲ್ ಡೈರೆಕ್ಟ್ಲಿ ರೈಟ್ what will you get after multiplying A and A transpose. Got it? Okay, so you will be getting 4q square plus r square, 2q square minus r square, amele minus 2q square plus r square, next to 2q square minus r square, p square plus q square plus r square, next to p square minus q square minus r square. So this has already been given as identity matrix, right? So A and A transpose multiply madre, this is what the scene look like. So this is a matrix, this is a matrix, two matrices are equal if the corresponding elements are also equal alva. Corresponding elements ಯಾವ್ದನ್ನ ಬೇಕಾದ್ರೂ equate ಮಾಡಬಹುದು. ಸರ್ ಇದನ್ನೇ ಯಾಕೆ? No such conditions, anything you can equate.
ಫೈನಲ್ ಇಂಟೆನ್ಷನ್ ಏನು, ಮಾಡ್ ಪಿ ವ್ಯಾಲ್ಯೂ ಕಂಡುಹಿಡಿಬೇಕು ನಾನು, ಅಂಡ್ ದಟ್ ಟು ಸಮ್ ನಂಬರ್ಸ್ ಕೊಟ್ಟಿದ್ದಾರೆ. ಓಕೆನಾ, ರೈಟ್. ಸೊ let me equate this. So what I'm going to get, 4q square plus r square is equal to 1. ಅದೇ ತರ ಇಲ್ಲಿ ನೋಡಿ, this equal to p square plus q square plus r square, equation 1 ಅಂತ ಕರಿತೀನಿ ಇದನ್ನ, right? So certainly I can go for this, right? So let me just take 2q square minus r square equal to 0. From this r square is equal to 2q square, equation number 2 ಅಂತ ಕರಿತೀನಿ, right? So ಇದನ್ನ ಈಕ್ವೇಟ್ ಮಾಡಲ ಈಗ, right? ಎನಿಥಿಂಗ್ ಎಲ್ಸ್ ಅದು ಸೇಮ್ ಬರುತ್ತೆ, ಬಿಟ್ಬಿಡಿ ಬೇಡ. ಇದನ್ನ ಈಕ್ವೇಟ್ ಮಾಡೋಣ, p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ಈಕ್ವಲ್ ಟು 0. ಫ್ರಮ್ ದಿಸ್ ಇಲ್ಲ, ಇದನ್ನ ಈಕ್ವೇಶನ್ 3 ಅಂತ ಕರೆದು ಬರ್ತೀನಿ, ರೈಟ್? ಪ್ರಾಬ್ಲಮ್ ಇಷ್ಟೇ, ಐ ಹ್ಯಾವ್ ಟು ಕೀಪ್ ಸಾಲ್ವಿಂಗ್ 1 2 3 ಟು ಫೈಂಡ್ ದ ವ್ಯಾಲ್ಯೂ ಆಫ್ p ಸ್ಕ್ವೇರ್. ಫೈನಲಿ ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಓಕೆ, ಫ್ರಮ್ 2 and 3 ಅಬ್ಸರ್ವ್ ಮಾಡಿ. What will happen if I put q square, sorry, r square equal to 2q square? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ p square minus q square ಹಾಗೆ ಇಟ್ಕೊಳ್ಳಿ, minus 2q square equal to 0. So from this p square is equal to 3q square, equation number 4 ಅಂತ ಕರೀತೀನಿ ಇದನ್ನ. It's just playing with the equation, that's it, right? Now equation 2 and 3, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಕ್ವೇಶನ್ 2 ಮತ್ತೆ ಈಕ್ವೇಶನ್ 4 ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು, ರೈಟ್? ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಓಕೆ, 4q ಸ್ಕ್ವೇರ್ ಇದನ್ನೇ ತಗೊಂಡ್ಬಿಡ್ಲಾ, ರೈಟ್? p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್, ಎನಿಥಿಂಗ್ ವಿ ಗಾಟ್ ಇಟ್ ಫಾರ್ q ಸ್ಕ್ವೇರ್? q ಸ್ಕ್ವೇರ್ ಹಾಗೆ ಇಲ್ಲ, ರೈಟ್? r ಸ್ಕ್ವೇರ್ ಇಸ್ 2q ಸ್ಕ್ವೇರ್, ರೈಟ್? ಮತ್ತೆ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಫಾರ್ p ಸ್ಕ್ವೇರ್ ಹಿಯರ್, p ಸ್ಕ್ವೇರ್ ನ ರಿಪ್ಲೇಸ್ ಮಾಡ್ಬಿಡ್ಲಾ, 3q ಸ್ಕ್ವೇರ್ ಆಗುತ್ತೆ. ನೀವು ಸಪೋಸ್ ಇದನ್ನ ಸಾಲ್ವ್ ಮಾಡಿದ್ರೆ, ರೈಟ್, 6q ಸ್ಕ್ವೇರ್ ಇಸ್ ಈಕ್ವಲ್ ಟು 1 or q ಸ್ಕ್ವೇರ್ ಇಸ್ ಈಕ್ವಲ್ ಟು 1/6. ಡೋಂಟ್ ಕಾನ್ಸಂಟ್ರೇಟ್ ಆನ್ q ಸ್ಕ್ವೇರ್. ಫೈನಲಿ ಐ ನೀಡ್ p ಸ್ಕ್ವೇರ್, ರೈಟ್? p ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ತಗೊಳ್ಳ ಈಗ. ಐ ವಿಲ್ ಗೋ ವಿತ್ ದಿಸ್. ಐ ಡೋಂಟ್ ಹ್ಯಾವ್ ಎ ಸ್ಪೇಸ್. ಓಕೆ, ಲೆಟ್ ಮಿ ಟೇಕ್ ದಿಸ್. p ಸ್ಕ್ವೇರ್ ಇಸ್ ಈಕ್ವಲ್ ಟು 3q ಸ್ಕ್ವೇರ್ ಆದ್ರೆ 3 into 1/6 1/2 ತಗೊಳ್ಳಿ. ದಿಸ್ ಇಸ್ p ಸ್ಕ್ವೇರ್. p is equal to plus or minus 1/√2. mod p ಕೇಳ್ತಾ ಇದ್ದಾರೆ ಅವರು. ಓಕೆ, ಸೊ mod p is equal to 1/√2. Students, the space, my board especially, it's small. Okay, ನಾನು ಸೊಲ್ಯೂಷನ್ ಬರಿತಾ ಇರಬೇಕು. ಓಕೆ, ಸೊ ಸಾರಿ, ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಇರೇಸ್ ಮಾಡಬೇಕಾಗುತ್ತೆ. ಬಟ್ ಇಫ್ ಯು ಗಾಟ್ ಎನ್ ಐಡಿಯಾ ಅಬೌಟ್ ಹೌ ಟು ಸಾಲ್ವ್ ದಿಸ್, ಸೊ ಪ್ಲೀಸ್ ಮೇಕ್ ಎ ನೋಟ್. I know it looked like it's very rough, but this is how we need to solve JEE problems. Please make a note. ಈಗ JEE ಕ್ಲಾಸ್ ನಡೀತಾ ಇದು, ನೀಟ್ ಕ್ಲಾಸ್ ಇವಾಗ ನಡೀತಾ ಇದೆಯೇನ್ರಿ ಅಭಿಷೇಕ್? ಇಸ್ ಇಟ್ ಗೋಯಿಂಗ್ ಆನ್ ನೌ? ಇಲ್ಲ, ಪ್ರವೀಣ್ ಸರ್ 1:30 ಅಂತ ಕಳಿಸಿದ್ದಾರೆ ಮೆಸೇಜ್. one minute sir, I'll check. No, ಗ್ರೂಪ್ ಅಲ್ಲಿ ನೋಡು, ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ. 12 to 1 they will have one class sir, and 1:30 to 2:30 they will have another sir. ಓ, ಎರಡು JEE ಕ್ಲಾಸ್ ಇದೆ ಇವತ್ತು. ಸೊ ರೈಟ್ Yes, now sir, ಯಾರು we have one ತಗೋತಾ maths ಇದ್ದಾರೆ? and one. No, ನೀಟ್ ಕ್ಲಾಸ್ ಯಾರು ತಗೋತಾ ಇದ್ದಾರೆ ರೈಟ್ ನೌ? ಹೂ ಇಸ್ ಟೇಕಿಂಗ್ ನೀಟ್ ಕ್ಲಾಸ್? Both Sema ma'am will take sir, one botany and one zoology. Just look at that. There is a message in the group. Just check it. ಪ್ರವೀಣ್ ಸರ್ 1:30 ಶೆಡ್ಯೂಲ್ ಕಳಿಸಿದ್ದಾರೆ. ನಂಗೆ ಅದಕ್ಕೆ ಡೌಟ್ ನಡೀತಾ ಇದೆಯಾ ಇಲ್ವಾ ಅಂತ. Did you check? Sir, that is also for JEE class only, sir. ಓ, ಎರಡು JEE ಕ್ಲಾಸ್ ಹಂಗಾದ್ರೆ ನಿಮ್ಗೆ? ಸರ್ ಅದು ಎಲ್ಲರಿಗೂ ಸರ್ ಅದು. ಓ, ದಟ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. ಎಸ್ ಸರ್. ದಟ್ಸ್ ಓಕೆ, ಬಿಡಿ, ನಡೀಲಿ, ಪರವಾಗಿಲ್ಲ. ಓಕೆ ಪಾ, ಇಫ್ ಯು ಆರ್ ಡನ್ ವಿತ್ ದಿಸ್ ಪ್ಲೀಸ್ ಮೆನ್ಷನ್. ಐ ನೋ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ಇದು ಕಂಟೆಂಟ್ ಜಾಸ್ತಿ ಇದೆ. ಒನ್ಸ್ ಯು ಫಿನಿಶ್ ಪ್ಲೀಸ್ ಮೆನ್ಷನ್. ನೋಡಿ 35 minutes ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್, 4 ಪ್ರಾಬ್ಲಮ್ ಡಿಸ್ಕಸ್ ಮಾಡೋದನಾ? ಹೌ ಮೆನಿ ಯು ಫಿನಿಶ್ಡ್? The p square plus q square, the 3q square plus q square plus 2q square equals 1 no sir. One ನಿಮಿಷ ಅಮ್ಮ, ಐ ಜಸ್ಟ್ ಚೆಕ್ That last line sir. One second. Thank you. Yeah, fine.
Yeah, finish it and type the next number now. Everyone, type the next number if you're done. Let's go to number 5. ನಾನು ಒಂದು 10 ಪ್ರಾಬ್ಲಮ್ ಡಿಸ್ಕಸ್ ಮಾಡ್ಬೋದೇನೋ ಅನ್ಕೊಂಡೆ. ಐ ಡೋಂಟ್ ಥಿಂಕ್ ಸೊ. ಆಯ್ತಾ? ಅಭಿಷೇಕ್, ರೀಡ್ ಔಟ್ ದ ನೆಕ್ಸ್ಟ್ ಪ್ರಾಬ್ಲಮ್ ಮ್ಯಾನ್. ಸುಮ್ಮನೆ ಹೆಡಿಂಗ್ ಮಾತ್ರ ಓದು, ಯಾಕಂದ್ರೆ ಐ ಜಸ್ಟ್ ವಾಂಟ್ ಎ ಕ್ಲಾರಿಫಿಕೇಶನ್. ಅದು ಒಂದು ಕರೆಕ್ಷನ್ ಹೇಳಿದ್ದೆ. ಲೆಟ್ ಮಿ ಸಿ ಇಫ್ ದೇ ಹ್ಯಾವ್ ಡನ್ ಇಟ್ ಆರ್ ನಾಟ್. Which one, sir? ಪ್ರಾಬ್ಲಮ್ ನಂಬರ್ 5 ಓದಪ್ಪ. Yes, sir. ಸ್ಟೇಟ್ಮೆಂಟ್ If ಓದು. A is equal to one matrix ಕೊಟ್ಟಿದ್ದಾರೆ sir. ಹಾ, ಹೇಳು ಅದನ್ನ. ಏನಿದೆ ಹೇಳು, ಎಲಿಮೆಂಟ್ಸ್ ಹೇಳು. ಲಾಸ್ಟ್ ರೋ ಹೇಳು. B. ನೋ, ಲಾಸ್ಟ್ ರೋ ಮಾತ್ರ ಓದು. A to B. Then fine. Correction ಆಗಿದೆ. Okay, right. Yes, it's quite similar to this. See, ಅಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. A multiplied by A transpose is equal to 9i. ಅಲ್ಲಿಂದ ಶುರು ಮಾಡ್ತೀನಿ. ಫೈನಲ್ ಆಗಿ ಏನ್ ಕಂಡುಹಿಡಿಬೇಕು ಇಲ್ಲಿ? Am I audible and visible properly to everybody? Students, please mention. Is my video clear? Yes, sir. Audio? Yes, sir. Chetan, everybody is telling yes. ಒಂದ್ಸಲ ಚೆಕ್ ಮಾಡ್ಕೋ ಚೇತನ್, ಬಿಕಾಸ್ ಎಲ್ಲರೂ ಹೇಳಿದ್ರೆ ನಾವು ಒಪ್ಕೊಳ್ತಿದ್ದೆ. ಚೇತನ್, ವಿಲ್ ಯು ಚೆಕ್? ಓಕೆ, ಓಕೆಪ್ಪ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. ನಾನು ಅಲ್ಲಿ ಕೊಟ್ಟಿರೋ ಕಂಡೀಷನ್ ಇಂದ ಡೈರೆಕ್ಟ್ ಆಗಿ ಶುರು ಮಾಡ್ತೇನೆ. A multiplied by A transpose is equal to 9i. ಲೆಟ್ ಮಿ ರೈಟ್ ಡೈರೆಕ್ಟ್ಲಿ. A multiplied by A transpose ಮಾಡಿದ್ಮೇಲೆ ಏನ್ ಬರುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಬರೀತೀನಿ. ಸರ್, ನಮಗೆ ಕಷ್ಟ ಆಗುತ್ತೆ ಸರ್, ನೀವು ಹೆಂಗೋ ಬರೋದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ಸರ್. ನಮಗೂ ನಿಮ್ಗೆ ಇಬ್ಬರಿಗೂ ಗೊತ್ತು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ. ಸೊ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಮಲ್ಟಿಪ್ಲಿಕೇಶನ್ ಥಿಂಗ್ ಡೈರೆಕ್ಟ್ಲಿ. ಓಕೆ, ಸೊ ಪ್ಲೀಸ್ ಡೋಂಟ್ ಮೈಂಡ್. ಸೊ ದಿಸ್ ವಿಲ್ ಬಿ 9 0 A plus 4 plus 2B. ಓಕೆನಾ? ರೈಟ್. ಆಮೇಲೆ 0 9 2A plus 2 minus 2B. ಆಯ್ತಾ? ಆಮೇಲೆ A plus 4 plus 2B 2A plus 2 minus 2B. Next to A square plus 4 plus 2 square. This equal to 99000090009. ಓಕೆ ಪಾ, ನಾನು ನಿಮ್ಮನ್ನೇ ಕೇಳ್ತೀನಿ. A square ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. A, B ಆರ್ಡರ್ ಪೇರ್ ಕಂಡುಹಿಡಿಬೇಕು. ವಾಟ್ ಇಸ್ ದ ಮೆಥಡ್ ಟು ಸಾಲ್ವ್? ಯಾರಾದ್ರೂ ಹಿಂಟ್ ಕೊಡ್ತೀರಾ? ಇದಾದ್ಮೇಲೆ ಹೇಗೆ ಪ್ರೊಸೀಡ್ ಮಾಡೋಣ? There are so many methods, but I'm expecting one from your side. Sir, solve the linear equation. ಒಂದು, ವೆರಿ ಗುಡ್. ಅದು ಬಿಟ್ರೆ solve the linear equation. ಸರಿ ಕೀರ್ತಿ, ಅದು ಬಿಟ್ರೆ ಬೇರೆ? You think there are no other methods? ಸರ್, A ಮತ್ತೆ B ಗೆ ವ್ಯಾಲ್ಯೂಸ್ ಕೊಡೋದು. ಎಸ್ ಧೃತಿ? A ಮತ್ತೆ B ಗೆ ವ್ಯಾಲ್ಯೂಸ್ ಕೊಡೋದು ಅಷ್ಟೇ, ವೆರಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಕರೆಕ್ಟಾ? ಸೊ ನೀವು ಅಷ್ಟೆಲ್ಲ ಅದು ಓಕೆ, ಇದು ಓಕೆ. ನಾನು ಕೆಲವು ಈಕ್ವೇಶನ್ ತಗೊಳ್ತೀನಿ. ಇಲ್ಲಿ ನೋಡಿ, ಲೆಟ್ ಮಿ ಟೇಕ್ ದಿಸ್. A plus 4 plus 2B equal to 0. ಒಂದಾಯ್ತಾ? ಇನ್ನೊಂದು ತಗೊಳ್ತೀನಿ. 2A plus 2 minus 2B equal to 0. ಎಲ್ಲಾನು ತಗೋಬಹುದು, ತೊಂದರೆ ಏನಿಲ್ಲ. Any ordered pair, any option which satisfies these two, let me take it as the option. Right? Can you please check which option satisfies these two? There are many. ನಾನು ಎರಡು ತಗೊಂಡಿದ್ದೀನಿ. Okay, please check and tell me. Which option satisfies these equalities? Please tell me. Yes, very good. Absolutely correct. Option D satisfies. Okay, so select option D as the answer for problem number 5.
All of you please check and tell me now. ನೀವು ರೆಗ್ಯುಲರ್ ಆಗಿ ಸಾಲ್ವ್ ಮಾಡಿದ್ರೆ ಸಿಕ್ಬಿಡುತ್ತೆ ಆಯ್ತಾ. ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿದ್ರು ಎ ಅಂಡ್ ಬಿ ಸಿಕ್ಬಿಡುತ್ತೆ. ಇಲ್ಲ ನೀವು ವೆರಿಫಿಕೇಶನ್ ಮಾಡ್ತೀನಿ ಅಂದ್ರೆ ವೆರಿಫಿಕೇಶನ್ ಮಾಡ್ಬೋದು. ಎಲ್ಲರೂ ಸಾಲ್ವ್ ಮಾಡಿ, ಬೇಗ ಹೇಳಬೇಕು. ಇಬ್ರು ಹೇಳಿದ್ದಾರೆ, ಐ ಆಮ್ ವೇಟಿಂಗ್ ಫಾರ್ ದ ರೆಸ್ಟ್. ಹಲೋ ಮೈ ಡಿಯರ್ಸ್, ಬೆಳಗ್ಗೆ ಹೊತ್ತೆಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಮಿಕ್ಸ್ ಇರ್ತಾರಲ್ವ ಅವಾಗ. ಕರೆಕ್ಟ್. ಜೈ ಸ್ಟೂಡೆಂಟ್ಸ್ ನೋಡಿ ಎಷ್ಟು ನಿಧಾನಕ್ಕೆ ಆನ್ಸರ್ ಮಾಡ್ತಿದ್ದಾರೆ. ಎಸ್, ಟೈಪ್ ದ ನೆಕ್ಸ್ಟ್ ನಂಬರ್ ಇಫ್ ಯು ಆರ್ ರೆಡಿ. ಎಸ್ Tanuj, that's option D. Type the next number if you are ready. Number 6. All of you please type the next. Okay pa. ಅಲ್ಲಿ ನೋಡೋದಕ್ಕೆ ದೊಡ್ಡ ನಂಬರ್ಸ್ ಎಲ್ಲ ಕಾಣಿಸ್ತಾ ಇದೆ, Q to the power 2005 ಎಲ್ಲ. ಸೊ ಡೋಂಟ್ ವರಿ, ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ದಿಸ್ ಪ್ರಾಬ್ಲಮ್ ಅಲ್ಲಿ ನೋಡಿ, ಒಂದು ಮ್ಯಾಟ್ರಿಕ್ಸ್ ಪಿ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ, Q ಈಕ್ವಲ್ ಟು ಪಿ ಎ ಪಿ ಟು ದ ಪವರ್ ಟಿ ಅಂದ್ರೆ ಪಿ ಟ್ರಾನ್ಸ್ಪೋಸ್. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಟ್ರಾನ್ಸ್ಪೋಸ್ ಸಮಥಿಂಗ್ ಏನೋ ಕೇಳಿದ್ದಾರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಓಕೆ ರೈಟ್. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಪಿ ಟ್ರಾನ್ಸ್ಪೋಸ್ ಮಲ್ಟಿಪ್ಲೈಡ್ ಬೈ ಪಿ. ಅಲ್ಲಿಂದ ಶುರು ಮಾಡ್ತೀನಿ ನಾನು. ಓಕೆ, when I multiply P transpose multiplied by P, ಏನಪ್ಪಾ ಇದೆ, √3/2 minus 1/2 1/2 √3/2. The transpose of this √3/2 1/2 minus 1/2 √3/2. If I suppose multiply this, multiply ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, P transpose multiplied by P is equal to I. ಇದು ಸದ್ಯಕ್ಕೆ ಜ್ಞಾಪಕ ಇಟ್ಕೊಂಡಿರಿ, ಆಮೇಲೆ ಉಪಯೋಗಿಸ್ತೀನಿ ಇದೀನಿ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ವಿ ನೀಡ್ ಟು ಫೈಂಡ್. ಓಕೆ, ಅಲ್ಲಿಂದ ಶುರು ಮಾಡ್ತೀನಿ ನಾನು. ವಾಟ್ ದೇ ಹ್ಯಾವ್ ಗಿವನ್, ರೈಟ್, ಇದು ತಾನೇ ಕ್ಯೂ ವ್ಯಾಲ್ಯೂ ಕೊಟ್ಟಿರೋದು. ವಿಚ್ ವ್ಯಾಲ್ಯೂ ವಿ ನೀಡ್ ಟು ಫೈಂಡ್? P transpose, okay, Q to the power 2005 multiplied by P. P transpose ಹಾಗೆ ಇಟ್ಕೊಳ್ಳಿ, Q multiplied by Q multiplied by Q multiplied by Q multiplied by Q. Q is repeated 2005 times. ಜ್ಞಾಪಕ ಇಟ್ಕೊಳ್ಳಿ ಕೇರ್ಫುಲ್ ಆಗಿ. Q is repeated 2005 times. ಸೊ ಅದನ್ನ ಈ ತರ ಬರ್ದಿದ್ದೀನಿ. Q value ಏನು, P A P transpose, each Q is replaced by this value ಇವಾಗ. ಓಕೆ, ಸೊ P transpose ಹಾಗೆ ಇಟ್ಕೊಳ್ಳಿ, ರೈಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್, P A P to the power T. ಇದು ಒಂದು Q ಸಬ್ಸ್ಟಿಟ್ಯೂಷನ್. ಅದೇ ತರ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. P A P to the power T, P A P to the power T, ರೈಟ್, P A P to the power T. ಲಾಸ್ಟ್ ಅಲ್ಲೂ P ಹಾಗೆ ಇಟ್ಕೊಳ್ಳೋಣ. ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತಿರಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಮ್ಯೂಟೇಟಿವ್ ಅಲ್ಲ, ಬಟ್ ಅಸೋಸಿಯೇಟಿವ್ ಆಗುತ್ತೆ. ಅಸೋಸಿಯೇಷನ್ ಚೇಂಜ್ ಮಾಡ್ತೀನಿ ನಾನೀಗ. ಚೇಂಜ್ ಮಾಡಿದ್ರೆ P to the power T multiplied by P ಗ್ರೂಪ್ ಮಾಡ್ತೀನಿ. ನೋಡಿ, ಇದೆರಡನ್ನು ಗ್ರೂಪ್ ಮಾಡ್ತೀನಿ, ಎ ಹಾಗೆ ಬಿಟ್ಬಿಡಿ. ಮತ್ತೆ ಇಲ್ಲಿ P to the power T P ಗ್ರೂಪ್ ಮಾಡಿ ಎ, ಇದೇ ತರ ಮಾಡ್ತಾ ಹೋಗಿ, ರೈಟ್. ಸೊ ಇಲ್ಲಿ ಲಾಸ್ಟ್ ಅಲ್ಲೂ ಅಷ್ಟೇ, ಎ P to the power T multiplied by P. ಒಂದು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಆಲ್ರೆಡಿ P to the power T ಅಂದ್ರೆ P transpose multiplied by P value will be equal to what, I. ಇದು I ಆಗುತ್ತೆ, ರೈಟ್. ಸೊ ಏನ್ ಮಾಡ್ತಾರೆ ನೆಕ್ಸ್ಟ್, I multiplied by A multiplied by I multiplied by A, right? A multiplied by I, right? The only question is A is multiplied how many times ಇವಾಗ ಇಲ್ಲಿ ನೋಡಿ, I ಬಿಟ್ಬಿಡಿ, I multiplied by A will be A itself. A is multiplied by how many times? Can you please tell me? A is multiplied by how many times? 2005 times, exactly. So
what you will be getting finally is 2005. ಇಲ್ಲಿ ನೋಡಿ ಏನಿದು p to the power t q to the power 2005 multiplied by b a to the power 2005 ಬಂತು. ಫಸ್ಟ್ a ಸ್ಕ್ವೇರ್ ಕಂಡುಹಿಡಿಯೋಣ. ಅಲ್ಲೊಂದು ಮ್ಯಾಟ್ರಿಕ್ಸ್ a ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ಓಕೆ, ಸೊ ಇದು ಹಾಗೆ ಇರಲಿ, ಈಕ್ವೇಶನ್ 1 ಅಂತ ತಗೊಳ್ತೀನಿ, a ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತೀನಿ. If I find the square of the given matrix, the square of the given matrix is going to be 1 2 0 1. Okay, a cube find out ಮಾಡಿದ್ರೆ you know what I'm going to get? A cube will be 1 3 0 1. ಹಾಗಾದ್ರೆ 2005 ಟೈಮ್ಸ್ ಇದನ್ನೇ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಮಾತ್ರ ತಾನೇ ಚೇಂಜ್ ಆಗುತ್ತೆ. So if I find a to the power 2005, this is just going to be 2005. ಈ ಮ್ಯಾಟ್ರಿಕ್ಸ್ ಇದೆಯಾ ಹುಡುಕಿಯಲ್ಲಿ? Is this present? Yes, this is present in option A. Excuse me. ಸ್ಟೂಡೆಂಟ್ಸ್ ಆಲ್ರೆಡಿ ಇಲ್ಲೂ ಸೆಷನ್ ಬಿಡಕ್ ಶುರು ಮಾಡಿದ್ರ, ಇರೋದೇ ಕಮ್ಮಿ ಸಂಖ್ಯೆ, ಅದರಲ್ಲೂ ಸೆಷನ್ ಬಿಟ್ಟು ಹೋಗೋ ಅಭ್ಯಾಸ. ನಾನು ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸಲ, ಸಾರಿ ನನ್ನ ಬೋರ್ಡ್ ಸ್ಪೇಸ್ ತುಂಬಾ ಕಮ್ಮಿ ಇರೋದ್ರಿಂದ ಎಲ್ಲನೂ ಒಟ್ಟಿಗೆ ಒಂದೇ ಸಲ ಬರ್ದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸಮ್ ಟೈಮ್ಸ್ ಐ ಶುಡ್ ಇರೇಸ್ ಅಂಡ್ ಕಂಟಿನ್ಯೂ. ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಂಬರ್ ಏನ್ ಬೇಡ, ಐ ನೋ ಆಲ್ರೆಡಿ ಸೆಷನ್ ಬಿಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಸುಮಾರು ಜನ. ಇಟ್ಸ್ ಓಕೆ, ನಾಳೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋ, ಕ್ಲಿಯರ್ ಅಂತ ಮೆನ್ಷನ್ ಮಾಡಿ. ಐ ವಿಲ್ ಸ್ಟಾಪ್ ಇಟ್. ನೋ, ಬಿಕಾಸ್ ಐ ಹ್ಯಾವ್ ಒನ್ ಮೋರ್ ಕ್ಲಾಸ್. ಓಕೆ, ನೆಕ್ಸ್ಟ್ ನಿಮ್ದಾದ್ಮೇಲೆ ಇನ್ನೊಂದು ಕ್ಲಾಸ್ ಇದೆ ನನಗೆ, ಸೊ ಒಂದು ಸ್ವಲ್ಪ ಬೇಗ ಬಿಡ್ತೀನಿ. ಸೊ ಸ್ಟೂಡೆಂಟ್ಸ್, ಒಂದು ರಿಕ್ವೆಸ್ಟ್, ನೀವು ದಯವಿಟ್ಟು ಮೆಟೀರಿಯಲ್ನ ಪ್ರಿಂಟ್ಔಟ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಪ್ರಿಂಟ್ಔಟ್ ತಗೊಂಡ್ಬಂದು ಕುತ್ಕೊಳ್ಳಿ. ನಾಳೆ ಕ್ಲಾಸ್ ನಾಳೆ ಇದೆ. ಓಕೆ, ಟುಮಾರೋ ವಿ ಹ್ಯಾವ್ ಎ ಕ್ಲಾಸ್ ಅಟ್ 1:30. ಸೊ ವಿಲ್ ಕಂಟಿನ್ಯೂ ಫ್ರಮ್ ದಿಸ್ ಆನ್ವರ್ಡ್ಸ್. ಓಕೆನಾ? ಸೊ ಆಲ್ ಆಫ್ ಯು ಟೇಕ್ ಕೇರ್.